ಬಂಡೆ ಬಿದ್ದು 7 ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಯಾದಗಿರಿ ಮೂಲದ ರಾಜು ಅನ್ನೋರು ಕೂಡ ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಮನೆಯಿಂದ ಹೊರಟು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು. 1 ವರ್ಷಗಳ ಕೆಳಗೆ ಅವರು ಈ ಒಂದು ಕೆಲಸವನ್ನು ಅರಸಿ ಬಂದಿದ್ರು. ಅವ್ರ ಮಗ ಕೂಡ ಟ್ರ್ಯಾಕ್ಟರ್ ಓಡಿಸಿದ್ರು. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಅವ್ರ ಮಗ ಕೂಡ ಬದುಕುಳಿದ್ದಾರೆ. ಸರ್, ನೀವು ನೋಡ್ತಿದ್ದೀರಾ ಸರ್ ಇನ್ಸಿಡೆಂಟ್ ಹೇಗಾಯ್ತು? ನಾನು ನೋಡಿಲ್ಲ ಸರ್, ನಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಅಲ್ಲಿ ಫೋನ್ ಬಂತು, ಅಲ್ಲಿಂದ ಓಡೇ ಬಂದಿದ್ದೀನಿ ನಾನು. ನೀವು ಇಬ್ರು ಕೂಡ ಬೆಳಗ್ಗೆ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ದ? ಇಲ್ಲ, ನಾನು ನೈಟ್ ಅಲ್ಲಿ ಮಾಡಿದ್ದೀನಿ. ನೈಟ್ ಮಾಡಿ ಡೇ ಹೋಗ್ಬೇಕು ಮನೆಗೂ. ಅಲ್ಲಿಂದ ಆಪರೇಟ್ಗಳು ಫೋನ್ ಮಾಡಿದ್ರು, ಹಂಗೆ ಅಲ್ಲಿಂದ ಓಡೇ ಬಂದು ನಮ್ಮ ಅಪ್ಪಗೆ ಎತ್ತಾ ಇದ್ದೀನಿ. ಏನಿಲ್ಲ, ಅಲ್ಲಿ ನಿಮ್ ತಂದೆಯವರು ಎಷ್ಟೊತ್ತಿಗೆ ಬಂದಿದ್ರು ಸರ್ ಕೆಲಸಕ್ಕೆ? 6 ಗಂಟೆ 6:20 ಬಂದಿದ್ರು. ಈಗ ನಿಮ್ ತಂದೆಯವರು ಇಲ್ಲಿ ಏನ್ ಕೆಲಸ ಮಾಡ್ತಿದ್ರು ಸರ್? ಲೋಡ್ ಮಾಡ್ತಾ ಇದ್ರು. ಹೋಲ್ ಡ್ರಿಲ್ ಹೊಡಿತಾರಲ್ಲ, ಅದು ಲೋಡ್ ಮಾಡ್ತಾ ಇದ್ರು. ಲೋಡ್ ಮಾಡಿ ಆ ಮನೆಗೆ ಬಂದ್ರು. ಹೆಂಗ್ ಗೊತ್ತಾ ಆಯ್ತು ಸರ್ ಅದು ಇನ್ಸಿಡೆಂಟ್? ಮೇಲ್ಗಡೆಯಿಂದ ಕಲ್ ಬಂದಿದೆ, ಮೇಲಿಂದ ಕಲ್ ಜಾರಿ ಬಂದು ಅದ್ರ ಮೇಲೆ ಡೈರೆಕ್ಟ್ ನಮ್ಮ ತಂದೆ ಮೇಲೆ ಹೋಗ್ಬಿಟ್ಟಾಯ್ತು. ಅದು ಮಾತ್ರ ನೋಡಿಲ್ಲ ನಾನು ಡೈರೆಕ್ಟ್ ಬಂದು ನಮ್ಮ ತಂದೆಯವರಿಗೆ ನೋಡಿನಿ. ಅಲ್ಲ ಸರ್, ಅಂದ್ರೆ ಇಷ್ಟು ದೊಡ್ಡ ಮಟ್ಟಿನ ಬಂಡೆ ಮೇಲ್ಭಾಗದಿಂದ ಇದ್ರು ಕೂಡ ಕೆಲಸ ಮಾಡ್ತಿರೋದು ಬೀಳುತ್ತೆ ಅಂತ ಏನಾದ್ರು ಯಾರು ಗೊತ್ತಾಗಿರ್ಲಿಲ್ವಾ, ಹೇಗೆ ಸರ್? ಅದು ಅಷ್ಟೇನು ಗೊತ್ತಾಗ್ಲಿಲ್ಲ. ಮೇಲ್ಗಡೆ ಅವ್ರು ಲೋಡ್ ಮಾಡ್ತಾ ಇದ್ರು ಸರ್. ಅವ್ರು ಏನ್ ಮಾಡಿದಾರ ಗೊತ್ತಿಲ್ಲ, ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಅವ್ರ ಮೇಲೆ ಬಿಟ್ಬಿಟ್ಟು. ನಿನ್ ಕೆಳಗೆ ಎಷ್ಟು ಜನ ಇನ್ನು ಕೆಲಸದವ್ರು ಇದ್ರು ಸರ್? ಏನು ಸರ್? ಬೇಜಾನ ಒಂದ್ 20 ಜನ ಮೇಲಿದ್ರು. ಅದ್ರಲ್ಲಿ ಒಂದ್ 7-8 ಜನ ಸಿಕ್ಕಿದೆ. ನಮ್ಮ ತಂದೆಯವ್ರ ಬಾಡಿ ಸಪರೇಟ್ ಆಗಿ ಬಿದ್ದಿತ್ತು, ನಾನೇ ಬಂದು ಎತ್ತಿದ್ದೀನಿ. ಮಿಕ್ಕಿದ ಬಂಡೆ ಒಳಗಡೆನೆ ಆಯ್ತು, ಇವಾಗ ತೆಗಿತಾ ಇದ್ದಾರೆ. ಇನ್ನು ಎಷ್ಟು ಇದಾವೆ ಸರ್ ಒಳಭಾಗದಲ್ಲಿ? ಇನ್ನ ಒಂದು 4-5 ಇರ್ಬೋದು ಅಷ್ಟೇ. ಅವರೆಲ್ಲ ಎಲ್ಲಿಯವರು ಸರ್? ಬಿಆರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿ? ನಾನು ಮಿನಿಮಮ್ ಒಂದು ವರ್ಷ ಆಯ್ತು. ನಿಮ್ ತಂದೆಯವರು ನೀವೆಲ್ಲ ಜೊತೆಗೆ ಬಂದಿಲ್ಲ? ನಮ್ಮ ತಂದೆಯವರು 6 ತಿಂಗಳಾಯ್ತು ಬಂದಿರೋದು. 6 ತಿಂಗಳಿಂದ. ಅಂದ್ರೆ ನೀವು ಬಂದ ತಕ್ಷಣ ಪಟ್ಟಂತ ಬಂದು ಇದ್ ಮಾಡಿ. ಇನ್ ಬೇರೆಯವರಿಗೆಲ್ಲ ಏನಾದ್ರು ಗಾಯಗಳಾಗಿದಾವ ಸರ್? ಆಗಿದೆ. ಇದಿಷ್ಟು ಕೂಡ ಮೃತ ರಾಜು ಅವರ ಮಗ ಹೇಳ್ತಿರುವಂತದ್ದು. ನಾನು ಕೂಡ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ಕೆಳಭಾಗದಲ್ಲಿ ಬಂದು ನಮ್ಮ ಮೃತದೇಹವನ್ನು ಕೂಡ ಹೊರಗ್ತಾ ಇದ್ದೆ. ಇನ್ನೂ ಕೆಲವೊಂದಿಷ್ಟು ಬಾಡಿಗಳಿದಾವೆ. ನಾನು 1 ವರ್ಷದ ಕೆಳಗೆ ಕೆಲಸಕ್ಕೆ ಬಂದಿದ್ದೆ. ನನ್ನ ತಂದೆ 6 ತಿಂಗಳ ಕೆಳಗೆ ಇಲ್ಲಿ ಕೆಲಸಕ್ಕೆ ಬಂದಿದ್ರು. ಬೆಳಗ್ಗೆ 6 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು TV9 ಜೊತೆ ಹಂಚ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.